ಎಲ್ಲರಿಗೂ ನಮಸ್ಕಾರ. ಅಗ್ರಿ ಫುಡ್ ಸ್ಟಾರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ಐಟಮ್ ಹೇಳ್ಕೊಡ್ತೀನಿ. ಏನಪ್ಪ ಅಂದ್ರೆ ಟೊಮೆಟೊ ರಸಮ್ ಹ್ಯಾಂಗೆ ಮಾಡೋದು, ಸ್ಪೈಸಿಯಾಗಿ ಟೊಮೆಟೊ ರಸಮ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹ್ಯಾಂಗೆ ಮಾಡ್ತೀನಿ ಅನ್ನೋದು. ಬರ್ರಿ ನೋಡೋಣ ಹ್ಯಾಂಗೆ ಮಾಡೋದು ನೋಡೋಣ ಬರ್ರಿ. ನಾನು ಇದಕ್ಕೆ ದೊಡ್ಡ ಸ್ಪೂನಿಲೆ 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡಿನಿ. ಆಮೇಲೆ 2 ಟೊಮೆಟೊನ ಸ್ಲೈಸ್ ಮಾಡಿ ಕುದಿಸಿಟ್ಕೊಂಡೇನಿ. ನಾನು ಕುದಿಸಿದ್ರೆ ಇದು ಸಿಪ್ಪೆ ಜಲ್ದಿ ಬಿಡ್ತೈತಿ, ಅದಕ್ಕೆ ಸ್ಲೈಸ್ ಮಾಡಿ ಕುದಿಸ್ಕೊರಿ. ಮೇಲಿನ ಸಿಪ್ಪೆ ಎಲ್ಲ ತಗೋಬೇಕು. ಇವನ್ನ ಅನ್ನದ ಜೋಡಿ ರಸಮ್ ಇದ್ರೆ ಭಾಳ ಸೂಪರ್ ಆಗಿರ್ತೈತಿ. ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಟೊಮೆಟೊನ ಮಿಕ್ಸಿ ಒಳಗೆ ಹಾಕ್ಕೋಬೇಕು, ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಲ್ಲ ಎಲ್ಲನೂ ಇದಕ್ಕೆ ಹಾಕಬೇಕು. ಮೆಣಸಿನ್ಕಾಯಿ ಹಾಕ್ತೀನಿ, ಹುಣಸೆ ಹಣ್ಣು, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಕಾಳು ಮೆಣಸು ಮತ್ತು ಜೀರಿಗೆ ಹಾಕ್ತೇನೆ ನೋಡ್ರಿ. ಈಗ ಇದಕ್ಕೆ ಟೊಮೆಟೊ ಕುದಿಸಿದ ನೀರು ಇರ್ತೈತಲ್ಲ ಅದನ್ನ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣ ನೋಡ್ರಿ. ಈ ಟೈಪು ಪೇಸ್ಟ್ ಆಗಬೇಕಿದು. ಇದನ್ನೇನು ಮಾಡೋಣ, ಟೊಮೆಟೊ ಕುದಿಸಿದ್ವಲ್ಲ ಅದ ಪಾತ್ರೆಗೆ ಹಾಕೊಳ್ಳೋಣ. ಆ ನೀರೇನು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಟೊಮೆಟೊದ ನೀರು ಇದಕ್ಕೆ ಹಾಕಿ ಹೆಚ್ಚಾದದ್ದು ಮತ್ತು ನಾವು ಅದ್ರೊಳಗನ ಪೇಸ್ಟ್ ಹಾಕಿ ಕಲಿಸ್ಕೋಬೇಕು. ಈಗ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕಲ್ಲ ಅದನ್ನು ನೋಡಿ ನಮ್ಮ ಪ್ರಮಾಣ, ನಾವು ಎಷ್ಟು ಜನ ಇರ್ತೀವಲ್ಲ ಆ ಕ್ವಾಂಟಿಟಿನ ಮುದು. ನಾನೀಗ 4 ರಿಂದ 5 ಕಪ್ ನೀರು ಹಾಕೇನಿ. ಇದಕ್ಕೆ ರಸಮ್ ಅಂದ್ರೆ ಯಾವಾಗಲೂ ತಿಳುವಾಗಿರ್ತೈತಿ. ಇದೇನು ಬೇಳೆ ಸಾರು ನಂಗೆ ದಪ್ಪಾಗಿರೋದಲ್ಲ, ತಿಳುವಾಗಿರ್ತೈತಿ. ಈಗ ಇದನ್ನು ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಗ್ಯಾಸ್ ಮೇಲಿಡೋಣ, ಫ್ಲೇಮ್ ಆನ್ ಮಾಡೋಣ. ಕುದಿಬೇಕಿದೆ ಇದಕ್ಕೆ. ಈಗ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಮತ್ತು ಉಳಿದಿದ್ದು ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಬರ್ತೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ ಹಾಕೋಣ. ರಸಮಿಗೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿ ಬರ್ತೈತಿ. ಯಾಕಂದರೆ ಟೊಮೆಟೊ, ಹುಣಸೆ ಹಣ್ಣು ಇದೆಲ್ಲ ಹುಳಿ ಅಂಶನೇ ಇರ್ತೈತಿ, ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ತೇನೆ, ಕೆಂಪು ಖಾರ ಪುಡಿ. ಯಾಕಂದ್ರೆ ನಾವು ಮೆಣಸು ಹಾಕಿರ್ತೀವಿ, ಅದಕ್ಕೆ ಖಾರ ಪುಡಿ ನೋಡಿ ಹಾಕ್ಕೊಡ್ರಿ. ಈಗ ನೋಡ್ರಿ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಕುದಿಸ್ಕೊತೀನಿ ನಾನು. ಏನು ರಸಮ್ ಮಾಡೋದು ಭಾಳ ದೊಡ್ಡ ಕೆಲಸ ಏನಿಲ್ಲ, ಈಸಿ ಆದ ಮೆಥಡ್, ಅಗ್ರಿ. ಆಮೇಲೆ ಹೆಲ್ತಿಗೂ ಚಲೋ ಇದು. ಯಾಕಂದ್ರೆ ಇದ್ರೊಳಗೆಲ್ಲ ಸ್ಪೈಸಿ ಐಟಮ್ ಇರೋದ್ರಿಂದ ನಮಗೆ ಕೆಮ್ಮು ಕಫ ಇದ್ರೆ ಜಲ್ದಿ ಕಡಿಮೆ ಆಕೈತಿ. ಈಗ ನಾನು ಒಗ್ಗರಣೆ ಕೊಡೋಕೆ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಜೀರಿಗೆ ಹಾಕೀನಿ. ಇದು ಜೀರಿಗೆ ಚಟ ಚಟ ಆದಮೇಲೆ ಒಂದು 2 ರಿಂದ 3 ಒಣ ಮೆಣಸಿನ್ಕಾಯಿ ಹಾಕ್ತೇನೆ. ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಹಾಕೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಇಂಗು ಹಾಕಿ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೀಗ ನಾವು ಏನು ರಸಮ್ ರೆಡಿ ಮಾಡಿವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ. ಈಗ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ಸ್ ತಿಳಿಸ್ರಿ. ನನ್ನ ಚಾನಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನೋಡ್ರಿ ಈಗ ರೆಡಿ ಆಯ್ತು ರಸಮ್. ಇದು ಅನ್ನದ ಜೋಡಿ ಭಾಳ ಸೂಪರ್ ಕಾಂಬಿನೇಷನ್ ಐತಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಬಂತನ್ನೋದು ಕಾಮೆಂಟ್ಸ್ ಬಾಕ್ಸ್ನೊಳಗೆ ತಿಳಿಸ್ರಿ. ಧನ್ಯವಾದಗಳು.